ಯಾಕ್ರೋ ಇಷ್ಟೊಂದು ನಗ್ತೀರಾ? ಏನಾಯ್ತು? ಪೊನ್ನಜ್ಜಿ, ನವನಿತಾ ಅಂತ ಒಬ್ಳು ಹುಡುಗಿ ನಮ್ಮ ಕ್ಲಾಸಿಗೆ ಹೊಸದಾಗಿ ಸೇರಿದಾಳೆ. ನೋಡೋಕ್ಕೆ ಒಂಥರ ಚೆನ್ನಾಗಿದ್ದಾಳೆ. ಆದರೆ ಸ್ಕೂಲಿಗೆ ಬರುವಾಗ ಎಷ್ಟೊಂದು ಮೇಕಪ್ ಮಾಡ್ಕೊಂಡು ಬರ್ತಾಳೆ ಗೊತ್ತಾ? ಮುಖಕ್ಕೆ ದಪ್ಪ ಏನೋ ಬಳ್ಕೊಳ್ತಾಳೆ, ಕಾಡಿಗೆ ಹಾಕೋತಾಳೆ, ಲಿಪ್ಸ್ಟಿಕ್ ಕೂಡ ಹಾಕೊಂತಾಳೆ. ಟೀಚರ್ ಬೈದ್ಮೇಲೆ ಈಗ ಲಿಪ್ಸ್ಟಿಕ್ ಹಾಕೋದನ್ನ ಬಿಟ್ಟಿದ್ದಾಳೆ. ಬುಧವಾರ ಯೂನಿಫಾರ್ಮ್ ಇರೋದಿಲ್ಲ, ಆಗ ನೋಡ್ಬೇಕವಳ ಬಟ್ಟೆಗಳನ್ನ. ಫ್ಯಾಷನ್ನು ಒಳ್ಳೆ ಫ್ಯಾಷನ್ ಶೋಗೆ ಬಂದಾಗ ಬರ್ತಾಳೆ. ಸರಿ ಬಿಡಿ, ಕೆಲವರಿಗೆ ಫ್ಯಾಷನ್ ಮಾಡೋದು ಇಷ್ಟ, ಮಾಡ್ತಾಳೆ. ಅದಕ್ಕೆ ಯಾಕೆ ನಗ್ತೀರಾ? ಡ್ರೆಸ್ಸು ಸೂಪರ್ ಆಗಿರುತ್ತೆ, ತಲೆ ಮಾತ್ರ ಖಾಲಿ ಬುರುಡೆ. ದಡ್ಡಿ ಅಂದ್ರೆ ದಡ್ಡಿ, ಒಂದು ಹೋಮ್ವರ್ಕ್ ಮಾಡಲ್ಲ, ಪಾಠನೂ ಕೇಳಲ್ಲ. ಟೀಚರ್ ಪ್ರಶ್ನೆ ಕೇಳಿದ್ರೆ ಬೆ ಅಂತಾಳೆ, ಅದಕ್ಕೆ ನಕ್ವಿ. ಓ ಹಾಗ ಅಂದರೆ ಒಳಗೆ ಬರೀ ಟೊಳ್ಳು, ಹೊರಗೆ ಡ್ರೆಸ್ಸಿನ ಆಟೋ ಟೋಪ ಅಂತ ಹೇಳಿ. ಆಟೋ ಟೋಪ, ಹಾಂ ಆಟೋ ಟೋಪ. ಪೊನ್ನಜ್ಜಿಗೆ ಇವತ್ತಿನ ಕತೆ ಸಿಕ್ಬಿಡ್ತು. ಕತೆ ಹೆಸರು ಆಟೋ ಟೋಪ ಅಂತ ಅಲ್ವಾ ಪೊನ್ನಜ್ಜಿ? ಹ್ಞೂ ಸರಿಯಾಗಿ ಹೇಳಿದ್ರಿ. ಇವತ್ತಿನ ಕತೆ ಹೆಸರು ಆಟೋ ಟೋಪ ಅಂತ. ಬನ್ನಿ ಬನ್ನಿ ಬೇಗ ಕತೆ ಹೇಳ್ತೀನಿ. ಬಂದ್ವಿ. ಸಿಂಗಯ್ಯ ಒಬ್ಬ ಕಷ್ಟಪಟ್ಟು ದುಡಿಯೋ ರೈತ ಆಗಿದ್ದ. ತನ್ನ ಹೊಲದಲ್ಲಿ ಮೈ ಮುರಿದು ದುಡಿದು 4 ಕಾಸನ್ನು ಗಳಿಸ್ಕೊಂಡಿದ್ದ. ಅವನಿಗೆ ದುಡ್ಡಿನ ಬೆಲೆ ಗೊತ್ತಿತ್ತು. ಹಾಗಾಗಿ ಎಲ್ಲವನ್ನ ತೂಗಿ ನೋಡಿ ಖರ್ಚು ಮಾಡ್ತಿದ್ದ. ಯಾವುದೇ ವಸ್ತುವನ್ನು ಕೊಳ್ಳೋಕ್ಕೆ ಮುಂಚೆ 10 ಸಲ ಯೋಚನೆ ಮಾಡ್ತಿದ್ದ. ಅವನಿಗೆ ಒಬ್ಬ ಪ್ರಾಯಕ್ಕೆ ಬಂದ ಮಗ ಇದ್ದ. ಅವನಿಗೆ ಅಪ್ಪನ ಈ ಗುಣ ಇಷ್ಟವಾಗ್ತಿರಲಿಲ್ಲ. ಅವನದ್ದು ಆಡಂಬರ ತೋರಿಸೋ ಬುದ್ಧಿಯಾಗಿತ್ತು. ಬೆಲೆ ಬಾಳೋ ವಸ್ತ್ರವನ್ನು ಧರಿಸಿ ಶೋಕಿ ಜೀವನವನ್ನು ಆತ ನಡೆಸ್ತಾ ಇದ್ದ. ಊರವ್ರ ಮುಂದೆ ತಾನು ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳ್ಳೋ ಸ್ವಭಾವ ಅವನದ್ದಾಗಿತ್ತು. ತನ್ನ ಬಟ್ಟೆ ಬರೆಗಾಗಿ ಹಿಂದು ಮುಂದೆ ನೋಡದೆ ದುಂದು ಖರ್ಚು ಮಾಡ್ತಾ ಇದ್ದ ಅವನು. ಸಿಂಗಯ್ಯನಿಗೆ ಮಗನ ಈ ಬುದ್ಧಿಯಿಂದ ತುಂಬ ತಲೆ ಬಿಸಿ ಆಗ್ತಿತ್ತು. ಕಷ್ಟಪಟ್ಟು ಬೇವ್ರು ಸುರಿಸಿ ಗಳಿಸಿದ ಹಣವನ್ನು ಮಗ ಸುಖ ಸುಮ್ಮನೆ ಪೋಲ್ ಮಾಡ್ತಾ ಇದ್ದಾನಲ್ಲ. ದುಡ್ಡಿನ ಮಹತ್ವದ ಬಗ್ಗೆ 1-2 ಮಾತು ಹೇಳಿದರೆ ಗುರ್ರಂತ ಸಿಟ್ಟು ಮಾಡ್ಕೊಳ್ತಾನಲ್ಲ. ಇವನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಆತ ಯೋಚನೆ ಮಾಡ್ದ. ಸಿಂಗಯ್ಯನ ಕೊಟ್ಟಿಗೆಯಲ್ಲಿ ಹಾಲು ಕೊಡದ ಒಂದು ಗೊಡ್ಡು ದನ ಇತ್ತು. ಒಂದಿನ ಸಿಂಗಯ್ಯ ಆ ಗೊಡ್ಡು ದನವನ್ನು ಕೆರೆಯಲ್ಲಿ ಮೀಸಿ ಅದರ ಕೊರಳಿಗೆ ಸುಂದರವಾದ ಗಂಟೆಗಳ ಹಾರವನ್ನು ಹಾಕ್ತಾನೆ. ಹಣೆಗೆ ಮುತ್ತಿನ ಸರ ಕಟ್ತಾನೆ. ಅದರ ಕೊಂಬುಗಳಿಗೆ ಬಣ್ಣವನ್ನು ಬಳಿದು ತುದಿಗೆ ಬಣ್ಣದ ದಾರದ ಕುಚ್ಚನ್ನು ಕಟ್ತಾನೆ. ಬೆನ್ಮೇಲೆ ಕಸೂತಿ ಕೆಲಸದ ಅಂದವಾದ ಮೇಲು ಹೊದಿಕೆಯನ್ನು ಹಾಕ್ತಾನೆ. ಹಣೆಯ ಮಧ್ಯದಲ್ಲೇ ದಾಸೊಂದನ್ನು ಇಡ್ತಾನೆ. ಹೀಗೆ ಅದನ್ನು ಚಂದವಾಗಿ ಶೃಂಗರಿಸಿದ ಮೇಲೆ ಮಗನನ್ನು ಕರೀತಾನೆ. ನೋಡು, ಈ ದನವನ್ನು ಸಂತೆಗೆ ಒಯ್ದು ಮಾರಿ ಬಾ. ಒಳ್ಳೆ ಕ್ರೇಕ್ ಮಾರಬೇಕು. ನಾನು ನಿನ್ನ ವ್ಯವಹಾರ ಚತುರತೆ ಎಷ್ಟಿದೆ ಅಂತ ನೋಡಬೇಕು ಅಂತ ತಾಕೀತ್ ಮಾಡ್ದ. ಪೊನ್ನಜ್ಜಿ, ಗೊಡ್ಡು ದನ ಅಂದ್ರೆ ಏನು? ಅಂದ್ರೆ ಹಾಲು ಕೊಡದೆ ಇರೋ ದನ ಅಂತ. ಹೌದು ಮಗು, ಅದೇ ಅರ್ಥ ಆ ಪದಕ್ಕೆ. ಸಿಂಗಯ್ಯನ ಮಗ ಅಲಂಕಾರ ಮಾಡಿಕೊಂಡಿದ್ದ ದನವನ್ನು ನೋಡ್ತಾನೆ. ಅದು ಗೊಡ್ಡ ದನವಾಗಿದ್ದರೂ ಸಿಂಗಯ್ಯನ ಆರೈಕೆಯಲ್ಲಿ ದಷ್ಟಪುಷ್ಟವಾಗಿ ಬೆಳೆದಿತ್ತು. ಆ ದನವನ್ನು ನೋಡಿ ಮಗ, ಈ ದನವನ್ನು ಒಳ್ಳೆ ದರಕ್ಕೆ ಮಾರಾಟ ಮಾಡ್ತೀನಿ, ನಾನು ಏನು ಅಂತ ನಮ್ಮ ಅಪ್ಪಂಗೆ ತೋರಿಸ್ತೀನಿ, ಸದಾ ಕಾಲ ನನ್ನನ್ನು ಬೈತಾನೇ ಇರ್ತಾರೆ ಅಂತ ಅಂದ್ಕೊಂಡು ಭಾಳ ಹುಮ್ಮಸ್ಸಿನಿಂದ ದನದ ಬಾಲವನ್ನು ಮೃದುವಾಗಿ ತಿರುಗಿಸಿ ಅದರ ಬೆನ್ನ ಮೇಲೆ ಹೈ ಹೈ ಅಂತ ತಟ್ತಾನೆ. ಆಗ ದನ ಹುರುಪಿನಿಂದ ಸಂತೆ ಕಡೆಗೆ ಹೊರಡುತ್ತೆ. ಸಂತೆಯಲ್ಲಿ ಗಿರಾಕಿಗಳು ಬಂದು ದನವನ್ನು ತಟ್ಟಿ ತಟ್ಟಿ ನೋಡ್ತಾ, ಏನಪ್ಪ ಈ ದನ ದಿನಕ್ಕೆ ಎಷ್ಟು ಸೇರು ಹಾಲು ಕೊಡುತ್ತೆ ಅಂತ
ಪ್ರಶ್ನೆ ಮಾಡ್ತಿದ್ರು. ಯಾರೂ ಅದರ ಅಲಂಕಾರದತ್ತ ಗಮನವನ್ನು ಕೊಡ್ತಾನೇ ಇರಲಿಲ್ಲ. ಸಿಂಗಯ್ಯನ ಮಗ ದನವನ್ನು ಮಾರೋಕ್ಕೆ ಶತ ಪ್ರಯತ್ನ ಪಡ್ತಾನೆ. ನೋಡಿ, ದನ ಹೇಗೆ ದಷ್ಟಪುಷ್ಟವಾಗಿದೆ, ಇದರ ಅಲಂಕಾರ ನೋಡಿ, ಇದನ್ನು ತಗೊಂಡ್ರೆ ನಿಮ್ಮ ಕೊಟ್ಟಿಗೆ ಅಂದ ಹೆಚ್ಚುತ್ತೆ, ನಿಮ್ಮ ಹಟ್ಟಿಗೆ ಈ ದನ ಭೂಷಣವಾಗಿರುತ್ತೆ ನೋಡಿ. ನೀವ್ಯಾಕೆ ದನ ಕೊಳ್ಳೋಕ್ಕೆ ಇಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅಂತೆಲ್ಲ ಚಾಕಚಕ್ಯತೆಯಿಂದ ಮಾತಾಡಿ ವ್ಯಾಪಾರ ಕುದುರಿಸೋಕೆ ನೋಡ್ತಾನೆ. ಆದರೆ ಯಾರೂ ಕೂಡ ಆ ಗೊಡ್ಡು ದನವನ್ನು ಕೊಳ್ಳೋಕ್ಕೆ ಮುಂದೆ ಬರೋದೇ ಇಲ್ಲ. ಕೊನೆಗೆ ಹತಾಶನಾದ ಮಗ ಅದರ ಬೆಲೆಯನ್ನು ಕಡಿಮೆ ಮಾಡಿ ನೋಡ್ತಾನೆ. ಎಲ್ಲರೂ ಅದು ಕರಿಯೋ ದನ ಅಲ್ಲ ಅಂತ ತಿಳಿದು, ಏನಪ್ಪ ಈ ಗೊಡ್ಡು ದನವನ್ನು ನಮ್ಮ ಕುತ್ತಿಗೆಗೆ ಕಟ್ಟೋಕೆ ನೋಡ್ತಾ ಇದೀಯಾ ಅಂತ ರೇಗಿ ಕುಹಕವಾಡಿ ಮುಂದೆ ಹೋಗ್ತಾ ಇದ್ರು. ಮಗ ಏನೆಲ್ಲ ಮಾಡಿದರೂ ಕೂಡ ಯಾರೂ ಆ ದನವನ್ನು ಕೊಳ್ಳೋದೇ ಇಲ್ಲ. ಅಷ್ಟರಲ್ಲಿ ಸಂಜೆ ಆಗಿ ಸಂತೆ ಮುಗ್ದೇ ಹೋಗುತ್ತೆ. ಆದರೆ ಆ ಗೊಡ್ಡು ದನದ ಮಾರಾಟ ಮಾತ್ರ ಆಗಲಿಲ್ಲ. ಆತ ಹತಾಶನಾಗಿ ದನದ ಜೊತೆಗೆ ಮನೆಗೆ ಮರಳ್ತಾನೆ. ಅವನಿಗೆ ತನ್ನ ತಂದೆಯನ್ನು ನೋಡಿದ ತಕ್ಷಣ ಮಹಾ ಕೋಪ ಬರುತ್ತೆ. ಅವನು, ಅಪ್ಪ, ಈ ಗೊಡ್ಡು ದನವನ್ನು ಮಾರೋಕ್ಕೆ ನೀವು ನನಗೆ ಹೇಳಿದ್ದೀರಲ್ಲ, ಇದನ್ನು ಕೊಳ್ಳೋಕ್ಕೆ ಸಂತೆಯಲ್ಲಿ ಯಾರೂ ಮುಂದೆ ಬರಲಿಲ್ಲ. ಇದಕ್ಕೆ ಈ ಪಾಟಿಯ ಅಲಂಕಾರ ಬೇರೆ ಕೇಡು. ನನ್ನ ಸಮಯ ವ್ಯರ್ಥವಾಯ್ತು ನೋಡಿ ಅಂತ ಎಗರಾಡ್ದ. ಆಗ ಸಿಂಗಯ್ಯ, ಹಾಲು ಕರೆಯದ ಗೊಡ್ಡು ದನವನ್ನು ಅದರ ಗಂಟೆಗಳ ಅಲಂಕಾರ ನೋಡಿ ಯಾರೂ ಕೊಂಡ್ಕೊಳ್ಳಲ್ಲ ಅಂತ ನಿನಗೆ ಗೊತ್ತಾಯ್ತು ತಾನೆ? ಸುಮ್ಮನೆ ಒಣ ಜಂಬದ ವೇಷ ಹಾಕಿ ತಿರುಗಿದ್ರೆ ಯಾವ ಪ್ರಯೋಜನವೂ ಇರೋಲ್ಲ. ಬಟ್ಟೆ ನೋಡಿ ಯಾರೂ ಮರ್ಯಾದೆ ಕೊಡೋದಿಲ್ಲಪ್ಪ ಅಂತ ಮಗನನ್ನು ನೋಡಿ ಹೇಳ್ತಾನೆ. ತಂದೆಯ ಮಾತಿನ ಅಂತರಾರ್ಥ ಮಗನ ಮನಸ್ಸಿಗೆ ತಾಕತ್ತೆ. ತನಗೆ ಬುದ್ಧಿ ಕಲಿಸೋಕೆ ಅಂತಲೇ ಈ ಗೊಡ್ಡು ದನವನ್ನು ಮಾರೋಕೆ ತಂದೆ ತನಗೆ ಹೇಳಿದ್ದಾರೆ ಅಂತ ಆತ ತಿಳ್ಕೊತಾನೆ. ಅವತ್ತಿನಿಂದ ಆತ ತನ್ನ ಹೊರ ಆಟೋಟೋಪವನ್ನು ಬಿಟ್ಟು ಮೈ ಬಗ್ಸಿ ಕೆಲಸ ಮಾಡ್ತಾ ಸರಳವಾಗಿ ಬದುಕೋದನ್ನು ಕಲಿತಾನೆ. ಕತೆ ಚೆನ್ನಾಗಿದೆ. ನಾನು ಲವನೀತನಿಗೆ ಕತೆ ಹೇಳ್ತೀನಿ. ಒಳ್ಳೆಯ ಅಲಂಕಾರ ಮಾಡ್ಕೊಳ್ಳೋದು ತಪ್ಪಲ್ಲ, ಅದ್ರ ಜೊತೆಗೆ ಒಳ್ಳೆಯ ಘನತೆಯೂ ಇರಬೇಕು. ಇರಲಿ, ಏನು ಹೇಳುತ್ತೆ ಈ ಕತೆ, ಹೇಳಿ ನೋಡೋಣ. ಹೊರ ಆಡಂಬರದಿಂದ ವ್ಯಕ್ತಿಯ ಘನತೆ ಹೆಚ್ಚೋದಿಲ್ಲ. ವ್ಯಕ್ತಿಯ ವ್ಯಕ್ತಿತ್ವವೇ ಅವನ ಮೌಲ್ಯಗಳನ್ನು ಹೆಚ್ಚಿಸುತ್ತೆ. ಬಂಗಾರದಂಥ ಮಾತು. ಹಾಗಾದ್ರೆ ಚಿನ್ನ ಕೊಳ್ಳೋದೇ ಬೇಡ. ತಲೆಹರಟೆ ಮಕ್ಕಳು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.